ನಮಸ್ಕಾರ. 2 ದಿನ ವಿಡಿಯೋ ಮಾಡಿಲ್ಲ ದಿಮ್ಮಂದು. ಅಯ್ಯಪ್ಪ ಯಾಕೆ ವ್ಲಾಗ್ ಮಾಡಿಲ್ಲ. ವಿಡಿಯೋ ಮಾಡ್ಯಾನೆ, ವ್ಲಾಗ್ ಮಾಡಿಲ್ಲ. ಯೂಟ್ಯೂಬ್ ವ್ಲಾಗ್. ಇವತ್ತು ಟ್ರೈ ತಗೊಂಡು ನಮ್ಮ ಪೆಟಲಿಯನ್ನ ಬಿಟ್ಕೊಂಬಂದ್ಬಿಟ್ಟಾನೆ. ಟಮಾಟೆ ಹಣ್ಣು ಹರಿಯಾಕ. ಮತ್ತು ಪೆಟಲ್ ಏನಂದ್ರೆ ಮತ್ತೆ ನಾವೆಲ್ಲ ಒಂದಲ್ಲ. ಟಮಾಟೆ ಹಣ್ಣು ಹರಿಬೇಕಂತ ಬಂದುಬಿಟ್ಟಾವೆ. ಟಮಾಟೆ ಹಣ್ಣು ರೇಟ್ ಇಲ್ಲ, ಆದರೂ ಮತ್ತು ಬಿಡುಗಡೆ ಇಲ್ಲ. ಹಾಕ್ಯಂಡು ತಪ್ಪಿಗೆ ಏನು ರೀ 300 ಸಿಕ್ಕರೆ ಸಾಕು. ಏನು ಮಾಡಕ್ಕೆ, ಅದು ಸಿಗ್ಬೇಕಲ್ಲ ನಾವು ಅಂದ್ಕೊಂಡಂಗೆ. ಈಗೆಲ್ಲ ಟೈಮ್ 8 ಗಂಟೆ ಐತಿ, ಹರಿಬೇಕು. ಈಗ 2 ಗಂಟೆಗೆಲ್ಲ ಹೋಗಸಿವದು. ಅಷ್ಟೊತ್ತಿಗೆಲ್ಲ ಹರಿದು ಕ್ಲೀನಾಗಿ ಸೈಜ್ ಮಾಡಿ ಒಟ್ಟು ಅಂಥವಿಂಥವೆಲ್ಲ ಕೊಡ್ಬೇಕು. ಯಾಕೆ ಪುಷ್ಪದಾಗಂತ ನಾ ಸೋನಾ ರೀ ಸೋನಾ ಏಕದಮ್ ಮಾಲ್ ಅಂತ ಹಂಗೆ ಐತಲ್ಲ ಟಮಾಟೆ ಹಣ್ಣು ಅಜ್ಜಿ ಪೀಸ್ ಅಂತ ಐತೆ. ದೊಡ್ಡ ಸೈಜ್ ಐತಿ, ಚೆನ್ನಾಗಿದೆ. ರೇಟ್ ಇಲ್ಲ ಆದ್ರೆ ಏನು ಮಾಡ್ತಿ. ಇನ್ನು ಹರಿಯೋದು ಐತಿ. ಒಂದು 4 ಟ್ರೈ ಹರ್ಕೊಂಬಂದು ಇಷ್ಟ ಆಗಿರೋದು. ಇಷ್ಟೇ ಸೈಜ್ ಮಾಡ್ಕೊಂಬಿಡೋಣ ಇವಾಗಲೇ. ಅವಾಗಿಂದ ಅವಲೇ ಸ್ವಲ್ಪ ಹುಳ ಪಳ ಇದ್ದಾವಲ್ಲ ತೆಗೆದಾಕಕ್ಕೆ. ತಂಬೀಸ್ ಎಲ್ಲ ಸೈಜ್ ಮಾಡ್ತಾ ಇದ್ದಾರೆ. ನಾವು ಈಗ ಸೈಜ್ ಮಾಡೋಕ್ಕೆ. ಈ ಸೈಜ್ ಮಾಡೋದು ಹೆಂಗಪ್ಪ ಅಂದರೆ ದೊಡ್ಡವು ಸಣ್ಣ ಬೇರೆ ದೊಡ್ಡ ಬೇರೆ. ಹುಳ ಉಪ್ಪಳಿ ಬಂದ್ರೆ ಕಿತ್ತೋಗ್ಯದ ಅಷ್ಟೇ. ಸಿಂಪಲ್ ಈಗ ನೋಡಿ, ಇದು ಹಣ್ಣು ಎಷ್ಟು ದೊಡ್ಡದೈತಿ, ಹುಳ ಬಿದ್ದೈತಿ. ಇಂಥವೆಲ್ಲ ಕಡೆ ಹೋಗ್ಬಿಡೋದು ವೇಸ್ಟ್. ಇದೆಲ್ಲ ರೈತಗೆ ಏನು ಶಾಟನೂ ಸಿಗೋಲ್ಲ. ಏನು ಮಾಡ್ತೀವಿ, ಹಣೆ ಬರ ಹೊಣೆ ಯಾರು. ಇಷ್ಟು ಟಮಾಟೆ ಕಾಯಾಗ 2 ಟೈ ಟಮಾಟೆ ಹಣ್ಣು ಸೈಜ್ ಆಗ್ಯಾವ. ಪ್ರಾಬ್ಲಮ್ ಏನಂದ್ರೆ ಹುಳ ಹತ್ತಿರವು ಕಮ್ಮಿ, ಬಟ್ ಸಣ್ಣ ಸೈಜ್ ಭಾಳ ಐತಿ. ಸಣ್ಣ ಸೈಜ್ ಎಲ್ಲ ಒಂಟ್ರೆಗೆ ಹಾಕ್ಕೊಂಡ್ರೆ ರೇಟು ಸಿಗಲ್ಲ. ಯಾಕಂದ್ರೆ ಸಿಂಪಲ್ ಮ್ಯಾಟ್ರ್, ಅಲ್ಲಿ ದಿಮ್ಮನ ಕಾಯಿ ಬಂದಿರ್ತಾವೆ. ಎಕರೆಗಟ್ಲೆ ದಿಮ್ಮನ ಕಾಯಿ ಬೆಳೆದಿರ್ತಾವೆ. ಅಂತಂತ ಅದ್ರಾಗದವಲ್ಲ ಆ ಟೈಪ್ ಕಾಯಿ, ಅಂಥವ ರೇಟ್ ಸಿಗೋಲ್ಲ. ಇನ್ನು ಸಣ್ಣ ಹಾಕ್ಕೊಂಡ್ರೆ ರೇಟ್ ಸಿಗ್ತಾವೆ. ಹಂಗಾಗಿ ನಾವು ಸಣ್ಣವೆಲ್ಲ ಇಲ್ಲೇ ಕಲಾಸ್. ದೊಡ್ಡ ಒಂದು ಸೈಜ್ ಮಾಡಿ ಕಳ್ಸೋದು ಎಷ್ಟು ಸಿಗ್ತಾವೆ ಅಷ್ಟು. ಮಿಕ್ಕಿದ್ದೆಲ್ಲ ದನಗಳಿಗೆ ಹಾಕ್ಬಿಡಿ. ಹೆಂಗೆ ಎತ್ಗಳು ಅದಾವೆ, 2 ಆಕಳದಾವೆ, ಹಾಕ್ಬಿಡೋದು ಸಾಕ ಮಾಡತ್ತೆ ಇಲ್ಲಿ ಅಂದು. ಸಿಂಪಲ್ ಮ್ಯಾಟ್ರ್ ಇಷ್ಟೇ ರೈತನ ಬಾಳೆ. ಬಿಸಿಲು ಆಗಿಬಿಡುತ್ತೆ. ಲಾಸ್ಟ್ ರೌಂಡ್ ಹರ್ಕೊಂಬಂದೆ ಹಾಕವಂತಂದು ಕೈ ಸರ್ಕೊಂಬಂದಾಗ ಇವೆಲ್ಲ ಸೈಜ್ ಮಾಡಿದ್ಮೇಲೆ ಗೊತ್ತಾಗೋದು ಹಾಕವಲ್ಲಂಬದು. ಉಳುಕಂತ ಜಗ್ಗೋಗ್ಬಿಡೋದು. ಇವೆಲ್ಲ ಉಳುಕು ಸಣ್ಣ ಸೈಜು ಭಾಳ ಐತಿ. ಸಣ್ಣ ಸೈಜ್ ಇದಕ್ಕೆ ಹೋಗಲ್ಲ ಅಂತ ಅವ್ರು ಹೇಳಿದ್ನಲ್ಲ. ಹಂಗಾಗಿ ದೊಡ್ಡ ಸೈಜ್ ಒಂದು ಆರಿಸಿ ಟ್ರೈ ಒಳಗೆ ಹಾಕ್ಬಿಡೋದು. ಆ ಕಡೆಗೆ 1-2 ಟ್ರೈ ಅದಾವೆ ನೋಡಲ್ಲಿ. ಮಿಕ್ಕಿದ್ದೆ 1 ಗಂಟೆ ಆಯಿತು. ಒಂದು 6 ಟ್ರೈ ಅರ್ಧ ಸೈಜ್ ಮಾಡಿ 6 ಟ್ರೈ ಆಗ್ಯಾವ. ಇದೆಲ್ಲ ವೇಸ್ಟೇಜ್. ಇದೆಲ್ಲ ನೋಡಿ, ಎಲ್ಲ ವೇಸ್ಟೇಜ್. ಇದೆಲ್ಲ ಸಣ್ಣದು ಹುಳ ಹತ್ತಿರೋದು ಏಟು ಬಂದೈತಿ, ಎಲ್ಲ ವೇಸ್ಟ್. ಹಿಂಗಾರ ಇನ್ನೇನಪ್ಪ ಏನು ಮಾಡೋಕ್ಕಾಗಲ್ಲ. ಸೀಸನ್ ಇಲ್ಲ. ಸೀಸನ್ ಇದ್ದರೆ ಅವು ಸಣ್ಣ ಪಣ್ಣು ಎಲ್ಲ ಹೋಗೋ ಮಿಕ್ಸ್. ಏನು ಮಾಡೋಕ್ಕಲ್ಲ, ರೇಟ್ ಇಲ್ಲದಕ್ಕೆ ಇಂಥವೆಲ್ಲ ಬಾಳೆ. ಈಗೇನು ಅಲ್ಲಿಗೋ ಇಡೋದನಪ್ಪ ರೋಟಿಗೆ. ಹಾಂ ಇಡೋದಿಗೆ ಆಮೇಲೆ ಕಡೆಗೆ ಓಕೆ ಡನ್. ಆಮೇಲೆ ಹೋಗಿ ರೋಡಿಗೆ ಎತ್ತಿಟ್ಟು ಮಾರ್ಕೆಟಿಗೆ ಕಳಿಸ್ಬೇಕು ಆಟೋದಲ್ಲಿ. ಅಲ್ಲಿ ಮಟ್ಟ ಮಗ್ಗೇರಿ ಎಂಬ ದೊಡ್ಡ ಮಗ್ಗಿ. ಪ್ಲಾನಿಂಗ್ ಚೇಂಜ್ ಆಗಿದೆ. ಹೂವರಣ ಅಂದ್ಕೊಂಡ್ವಿ, ಆಟೋ ಬರ್ತದಂತೆ. ಹಂಗಾಗಿ ರೋಡಿಗೆ ಓದ್ಕೊಂಡು ಹೋಗ್ಬಿಡೋದು. ಟ್ರೈ ಎಲ್ಲ ರೋಡಿಗೆ ಇಟ್ಟು ನಮ್ಮ ಟಮಾಟಿಂಗ್ ಕಳಿಸಿ ನಾವು ಸುವೋದು ಹೊರ್ಕೊಂಡು ಓದ್ಕೊಂಡು ಹೋಯ್ತಾ ಇದೀವಿ. ಟ್ರೈ ರೋಡ್ನ್ಯಾಕ 3 ಒಮ್ಮೆರಿಗೆ 3 ಇದ್ದೀವಿ. 6 ಅದಾವಲ್ಲ. ಇನ್ನೊಂದು ಸ್ವಲ್ಪ ಬಂದ್ಬಿಟ್ರೆ ಸರಿ ಹೋಗೈತಿ. ಫಸ್ಟ್ ಹೋಗಿ ಒಂದು ಟ್ರಿಪ್ ಇಳಿಸಿ ಬಂದ್ಬಿಡೋದು. ಲೈಟಾಗಿ ಪ್ಲ್ಯಾನ್ ಚೇಂಜ್ ಆಗಿದೆ. ಆಟೋ ಬಂತಂತ ಹಂಗಾಗಿ ನಮ್ಮ ತಮ್ಮ ಮಾರ್ಕೆಟಿಗೆ ಹೊಂಟಾನ. ನಾವು ಹೊಟ್ಟೆಸ್ಬಿಡೋದು 2 ಗಂಟೆ ಟೈಮ್. ಸೊ ಮನೆ ಕಡೆ ಹೊಂಟಿವಿ. ಹುಷಾರಲ್ಲೇ ಅಲ್ಲಿ ಹೋಗಿ ಏನಾಗ್ತೇನೆ ನಾನು. ಲೆಟ್ಸ್ ಗೋ.